ನಮಸ್ತೆ ಸರ್. ಎಷ್ಟು ಜನ ಇರೋದು ಸರ್ ನಾವಿದ್ದೆ ಮಕ್ಕಳು? ಇಲ್ಲ ಸರ್. ಎಷ್ಟು ಬೇಕಾಗಿತ್ತು ನಿಮಗೆ ಲೋನು? ಸರ್ 7 ಬೇಕು. ಸೈಟ್ ಎಲ್ಲಿದೆ? ಸರ್ ಅಲ್ಲಿ ಬಟ್ಪಲ್ ಸ್ಕೂಲ್ ಹತ್ರ ಏನಂತೀರು? ಹಾಂ ಧರ್ಮನಿಗೆ ಹೇಳಿದ್ದೀನಿ ನಾನು. ಧರ್ಮದ ಸರ್ ಸರಿ 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 ಸರಿ. ಇವಾಗ 7 ತಗೊಂಡ್ರೆ 12 ಸಾವಿರ ಕಟ್ಬೇಕು. ಎಷ್ಟು ವರ್ಷ ಸರ್? 9 ವರ್ಷ ಹಾಕ್ಸ್ಕೊಡ್ತೀನಿ. 9 ವರ್ಷ. ಬೇರೆ ಕಡೆ ಎಲ್ಲಿ ಬೇಕಾದ್ರೆ ಕೇಳ್ಕಡೆ. ಹಾಂ. ಇಂಟ್ರೆಸ್ಟ್ ಕಡಿಮೆ, 91 ಪೈಸಾ, 1 ರೂಪಾಯಿ, ಹೆಚ್ಚು ಕಡಿಮೆ 1 ರೂಪಾಯಿ. ಮುಂದೆ ಅಂದರೆ ಬಿಸ್ನೆಸ್ ತೋರಿಸ್ಬಿಟ್ಟು ಮಾಡ್ಕೊಡ್ಬೇಕು ನಾನು ನಿಮಗೆ. ಸರಿ ಸರ್. ಅದಕ್ಕೆ 4 ಬಿಸ್ನೆಸ್ 3 ಸೇರಿಸಿ 7 ಮಾಡ್ಬೇಕು. ಸರ್ ಲೈಸೆನ್ಸ್ ಸಿಗುತ್ತೆ, ಅದೇ ಎಲೆಕ್ಷನ್ ಆಗಿಲ್ಲ ಅದು ಸಿಗಲಿ, ಏನು ತೊಂದರೆ ಇಲ್ಲ. ಸರಿ ಸರ್. ಇದು ಆಫೀಸ್ ಇರೋದು ಮೈಸೂರಲ್ಲಮ್ಮ. ಹೌದಾ ಸರ್? ಸೆಂಟ್ರಲ್ ಹೌಸಿಂಗ್ ಫೈನಾನ್ಸ್ ಮತ್ತು 5 ಸ್ಟಾರ್ ಅಂತ ಹೇಳ್ಬಿಟ್ಟು ಎರಡರಲ್ಲಿ ಒಂದು ಕೂಡ ಮಾಡ್ಕೊಡ್ತಾರೆ. ಇಂಟ್ರೆಸ್ಟ್ ಕಡಿಮೆ. 5 ಸ್ಟಾರ್ ಅನ್ನೋದು ಗುಂಡ್ಲುಪೇಟೆಲ್ಲಿ ಓಪನ್ ಆಯ್ತೈತೆ ಇವಾಗ. ಬಿಲ್ಡಿಂಗ್ ಎಲ್ಲ ನೋಡ್ಕೊಂಡು ಹೋದ್ರೆ ಅಲ್ಲೇ ಓಪನ್ ಆಯ್ತೈತೆ. ನಿಮಗೆ ಮೈಸೂರಲ್ಲೇ ಮಾಡಿಸ್ಕೊಡ್ತೀನಿ ನಾನು ನಿಮಗೆ. ಸರ್ ಅಲ್ಲಿ ಇಲ್ಲ ಅಕೌಂಟ್ ನೀವೇನು ಪರವಾಗಿಲ್ಲ. ಬ್ಯಾಂಕ್ಗೆ 2 ಸತಿ ಬರ್ಬೇಕು. ಒಂದು ಸತಿ ಅಗ್ರಿಮೆಂಟ್ಗೆ, ಅದು ಅಗ್ರಿಮೆಂಟಿಗೆ ಮಾತ್ರ ಬ್ಯಾಂಕ್ ಬರ್ಬೇಕು, ಮತ್ತೆ ಚೆಕ್ ಇಸ್ಕೊಳಕ್ಕೆ. ಅದು ಬಿಟ್ಟರೆ ತಾಲೂಕೆ ಅಗ್ರಿಮೆಂಟ್ ಇದೆ, ರಿಜಿಸ್ಟ್ರಿಗೆ ಬರ್ಬೇಕಾಯ್ತು. ಸರಿ ಸರ್ ಒಂದು ತಿಂಗಳಲ್ಲಿ ಆಗುತ್ತಾ? 1 ತಿಂಗಳು ಟೈಮ್ ತಗೋತೀರಿ ಅಮ್ಮ, ಮುಗಿಸ್ಕೊಡ್ತೀನಿ ಅಷ್ಟೇ. ಅವ್ರು ಸರ್ ಜೊತೆ ಮಾತಾಡಿದ್ದೀನಿ. ಇವರು ಅಲ್ಲೇನೆ ವರ್ಕ್ ಮಾಡೋದ್ರ ಜೊತೆಗೆ. ದಾರಿ ಅಂದ್ರೆ ಈ ಕಡೆ ಐತಲ್ಲ ಅದನ್ನ ರಸ್ತೆ ದಾರಿ ಅಕ್ಕಪಕ್ಕ. ಹಾಂ ಸರ್. ಅದು ಇದು ಮರಿಸ್ವಾಮಿ ಅವರ ತಾಲಿನಿವೇಶನ ಅಂದ್ರೆ ನಮ್ಮದೇ ಸರ್. ಅದು ನಿಮ್ಮದೇ? ನಮ್ಮದೇ. ಇದು ಇದು ನಿಮ್ಮದೇನೆ? BP ಹೌದು ಸರ್. ಹೌದು ಸರ್. ಸುತ್ತಮುತ್ತ ನಮ್ಮದೇ. ಅದು ರಸ್ತೆ ದಾರಿ ಎಲ್ಲ ನಿಮ್ಮದೇನೆ? 4 ಎಲ್ಲ ನಮ್ಮದೇ ಸರ್. 4 ಮಧ್ಯೆ ಮನೆಗೆ ಇದು ಕಟ್ಕೊಂಡಿದ್ದೀರಾ ಅಂದ್ರೆ ಅಲ್ಲಿ ಬಿಸ್ನೆಸ್ ಮಾಡಕ್ಕೆ ಕಟ್ಕೊಂಡು? ಹೌದು ಸರ್. ಅಂದ್ರೆ ಬಿಸ್ನೆಸ್ ಮಾಡಕ್ಕೆ ಅಂತ ಹೇಳ್ಬಿಡಿ. ಇಲ್ಲ ಸರ್. ಇಲ್ಲ ಸರ್. ನಾವು ಇನ್ನೊಂದೇನೋ ರೆಡಿ ಮಾಡಿಲ್ಲ. ಇಲ್ಲ. ಅಲ್ವಾ ನಾವು ಆದ್ಮೇಲೆ ಆಗಲಿಲ್ಲ. ಇವಾಗಮ್ಮ BSS ನಡೀತಾಯ್ತಾ? ಮಾಮೂಲಿ ಎಲ್ಲಿ ನಮ್ಮನ್ನೆಲ್ಲ ಅವರೇ ಕಳಿಸ್ಬಿಟ್ರಲ್ಲ. ಇವಾಗ ನಾನು ಬೆಂಗಳೂರಲ್ಲಿರೋ ನಮ್ಮ ಕ್ಯಾಂಪಸಲ್ಲಿ ಮಾವರ ಜೊತೆ ಅಂದರೆ ಓನಾಗಿ ಆಫೀಸ್ ಓಪನ್ ಮಾಡ್ಕೊಂಡಿದ್ದೀವಿ ಕೋಟೆಲ್ಲ ಸರ್. ಬಂದಾಗ ಫೋನ್ ಮಾಡಿ. ಕೋಟೆಯಲ್ಲಿ ಹಾಸ್ಪಿಟ್ಲ್ ಆಯ್ತಲ್ಲ, ಗೌರ್ಮೆಂಟ್ ಹಾಸ್ಪಿಟಲ್. ಅವ್ರ ಮೇಡಮ್ ಮಮತಾ ಅಂತ ಅವ್ರೆ, ಅವರು ಕುಣಿಸಿದ್ದೀವಿ. ಅವ್ರು ನೋಡ್ಕೊತಾರೆ. ಅಂದ್ರೆ ನಾವು ರಜೆ ಬಂದಾಗ ಈ ಥರ ಕೇಸ್ಗಳು ವಿಸಿಟ್ ಮಾಡ್ಬಿಟ್ಟು ತಗೊಂಡೋಗ್ತೀವಿ, ಮಾಡಿಸ್ಕೊಡ್ತೀವಿ. ಏನು ತೊಗೊಂಡು ಅದು DS ಆಫೀಸ್ ಅಂತ. ಲೋನ್ದೇ, ಹೋಮ್ ಲೋನ್ದೇ. ನಮ್ಮದೇನೆ ಅಂದರೆ ಎಲ್ರಿಗೂ ಮಾಡ್ಸಲ್ಲ, ಗೊತ್ತಿರೋ ಅಂಥವ್ರು ಮಾತ್ರ. ಇವಾಗ ಕಂಪ್ಲಮವ್ರು ಗೊತ್ತಿತ್ತು, ಒಳ್ಳೆ ಮೆಂಬರು. ಅಂದರೆ ಆನ್ ಟೈಮ್ ಪೇಮೆಂಟ್ ಮಾಡ್ತಾರೆ. ಏನು ಸರ್ ಆವಾಗಲಿಂದ ಮಾಡಿದೆ ಸರ್. ಯಾವುದು ನಮ್ಮದು ಅದೊಂದು ಮಂತ್ಲಿ ಕಟ್ಟೋರಾಗಬೇಕು. ಕರೆಕ್ಟಾಗಿ ಕಟ್ಟ ಅಂತಾರೆ ಆದರೆ ಮಾತ್ರ ಅವ್ರು ಮಾಡ್ಕೊಡೋದು ಸರ್. ಸರ್ ಹಂಗಾರೆ ಹೇಳಕ್ಕಾದ್ರೆ ಟೋಟಲ್ ಎಷ್ಟಾಗ್ಬೋದು ಇಂಟ್ರೆಸ್ಟ್? ಅದೇ ಹೇಳಿದ್ರಲ್ಲ 12,000. 9 ವರ್ಷ ಗೊತ್ತಾಯ್ತಲ್ಲ ಸರ್. ನಿಮಗೆ? ಮತ್ತೆ ಅಲ್ಲ ಮಧ್ಯೆ ಏನಾದ್ರು ಆದ್ರೂ ಮಧ್ಯೆ ಯಾವ್ದಾರ ಅಸಲು ಅಮೌಂಟ್ ಸಿಕ್ಬಿಡ್ತಾ 50,000 1 ಲಕ್ಷ ಅಂದರೆ ಕಟ್ಕೊಂಡು ಹೋಗ್ಬೋದು. ಬಡ್ಡಿ ಇರಲ್ಲ. ಸರಿ ಸರ್. ಇಲ್ಲಾಂದ್ರೆ ನಾನು ಬರ್ತಾನೆ ಇರಲಿಲ್ಲ. ಇಲ್ಲಾಂದ್ರೆ ಅಲ್ಲ ಆ ಥರ ಆದರೆ ನಾವು ಕ್ಲಿಯರ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ನಾನು ಗುಂಡ್ಲುಪೇಟೆಯಲ್ಲಿ ಇವ್ರು ಮಾಡ್ರಳ್ಳಿ ಇವ್ರು ಬಿಟ್ರೆ ಯಾರು ಬಸವಣ್ಣ ಅಂದ್ಬಿಟ್ಟು ಪಾನಿಪುರಿ ಅಂಗಡಿ ರೋಡ್ ಸೈಡಲ್ಲಿ. ಶ್ರೀರಾಮ್ ಫೈನಾನ್ಸಲ್ಲಿ ನಾನೇ ಮಾಡಿಸ್ಕೊಟ್ಟಿದ್ದೆ 17 ಲಕ್ಷ. ಅವರು ಮತ್ತೆ ರತ್ನಮ್ಮ ಅಂದ್ಬಿಟ್ಟು ಒಳಗಡೆ ಅವರೇ, ಅವ್ರ 10 ಲಕ್ಷ. ಇಲ್ಲಿ ಸೆಟ್ಟಡಿಗೆ ಮಾಡಿಸ್ಕೊಟ್ಟೆ. ಯಾರೋ ಅವ್ರ ಹೆಸರು ಗೊತ್ತು, ಗೌರಮ್ಮ ಅಂತ ಅಂದ್ಬಿಟ್ಟು. ಅವ್ರ ಮೆಂಬರ್ ಗೊತ್ತು, ಅವ್ರ ಮಗನಿಗೆ ಮಾಡಿಸ್ಕೊಟ್ಟಿದ್ದೆ. ಇವ್ರ ಸ್ಕೂಲಿಗೆ ಕುಮಾರ್ ಅವ್ರು ಕೇಳಿದ್ರು ಅವ್ರಿಗೆ ಆಗಲ್ಲ, ಮಾಡೋಕ್ಕಾಗಲ್ಲ. ಯಾಕಂದರೆ ಸಿವಿಲ್ ಪ್ರಾಬ್ಲಮ್ ಐತೆ ಅವ್ರಿಗೆ ತುಂಬ.
ಗೊತ್ತಲ್ಲ ನಿಮಗೆ ಸಿವಿಲ್ ಪ್ರಾಬ್ಲಮ್ ಇದ್ರೆ ಏನೋ ಕೈಲಿ ಹಾಕಲ್ಲ ನಾವು. ಹಾಂ ಇದು ಏನೇನು ಬಿಸ್ನೆಸ್ ಮಾಡೋದು ನೀವು? ಸರ್ ಸೌಂಡ್ ಸಿಸ್ಟಮ್ ಇದೆ, ಲೈಟಿಂಗ್. ಲೈಟಿಂಗ್ಸ್ ಇದೆ, 2 ಆಟೋಗಳಿವೆ ಎಲ್ಲ. ಅಂಗಡಿ ಚಿಲ್ಲರೆ ಅಂಗಡಿ ಇಲ್ಲ, ಇಲ್ಲ ಸೌಂಡ್ ಸಿಸ್ಟಮ್ ಸೆಪರೇಟ್ ಲೈಟಿಂಗ್ಸ್. ಹೌದು ಕಟ್ಕೊಂಡು ಹೋಗಿ ಏನು ತೊಂದರೆ ಇಲ್ಲ, ಮಾಡಿಸ್ಕೊಡ್ತೀವಿ ಹೇಳ್ಬಿಟ್ಟು. ಕಟ್ಕೊಂಡು ಹೋಗ್ತೀನಿ ಸರ್. ಹೌದು ಆವಾಗ ನಮ್ಮದು ಯಾವುದು ಆ ಥರದ್ದು ಡಿ ವಿ ಎಲ್ಲ ಯಾವುದು ಈಚೆ ಕಡೆ 1 ವರ್ಷ ಆಯ್ತು ಫೋನ್ ಮಾಡಕ್ಕೆ ಇದು ಮಾಡಿ. ಹೌದು, ಅಂದ್ರೆ ನಮ್ದು ನಾನು ಒಂದ್ಸರಿ ನೈಟ್ ಬಂದು ನೋಡ್ಕೊಂಡು ಹೋಗಿದ್ದೆ. ಹಾಂ. ನನಗೇನಂದ್ರೆ ಮಾಡಿಸ್ಕೊಡ್ಬೇಕು ಅಂದ್ರೆ ಮಾಡಿಸ್ಕೊಡ್ಲೇಬೇಕು, ಎಷ್ಟು ದಿವಸ ಆಗಲಿ. ಅಂದ್ರೆ ಈ ಸೊತ್ತು ರೆಡಿ ಇರ್ಲಿಲ್ಲ. ಈ ಸೊತ್ತು ಆಗಿರಲಿಲ್ಲ ಸರ್ ಮನೆ ಅದು. ಆಗ್ಲಿ ಬೇಕಂದ್ರೆ ಈಗ ರೀಸೆಂಟ್ ಆಗಿ ಕೊಟ್ಟಿದ್ದು ಹ್ಞೂ ಅದು ಲೈಸೆನ್ಸ್ ಸರ್ ಆನ್ಲೈನ್ ಅಲ್ಲಿ ಹಂಗಾಗಿ ಅವ್ರು ಎಲೆಕ್ಷನ್ ಡ್ಯೂಟಿಗೆ ಹೋಗೋರು ತಂದು ತಮ್ಮ ಕೊಡ್ಬೇಕಂತ ಅದರಿಂದ ಅವರು ಕೊಡ್ತಾರೆ ಅದನ್ನ. ಅದು ಜಮೀನು ನಿಮ್ದೇನಾ ಫುಲ್ಲು? ನಮ್ಮದೇ ಸರ್ ಅದು. ಅಲ್ಲಿ ಮುಂದೆ ಮನೆ ಕಟ್ಟಿಗಡಲ್ಲ ಅದು? ಅದು ನಮ್ಮ ಅಣ್ಣವ್ರದ್ದು. ನಿಮ್ಮ ಮನೆಯವ್ರು ಕೊಟ್ಟರು, ನೀವೇ ಕಟ್ಟಿರೋದು? ನಮ್ಮ ಅಣ್ಣವ್ರದ್ದು. ನೀವು ಕಟ್ಟಿಗೆ ಬಿಡತ್ತಾನೆ ಅಲ್ಲೇ. ನೋಡೋಣ ಇಲ್ಲಿ ಸ್ವಲ್ಪ EC ತೆಗಿಸ್ಬೇಕಾಯ್ತದೆ. ಹೌದು EC ಒಂದು, ಬ್ಯಾಂಕ್ ಸ್ಟೇಟ್ಮೆಂಟು ನಮ್ಮವ್ರದ್ದು. ಇಬ್ಬರದ್ದು ಬೇಕು ಸರ್ ಅದು. ಯಾವುದು ಯಾವ ಬ್ಯಾಂಕಲ್ಲಿ ಅಕೌಂಟ್ ಇರೋದು? ನಮ್ಗೆ SBI ಇದೆ. ಕಾವೇರಿ ಗ್ರಾಮೀಣ ಬ್ಯಾಂಕ್. ನಿಮ್ದು ಯಾವ ಜಾಸ್ತಿ? ಕಾವೇರಿ ಗ್ರಾಮೀಣ ಬ್ಯಾಂಕ್ಗೆ ತೆಗಿಸ್ಕೊಡೋದು. ಹ್ಞೂ SBI ಹೋದ್ರೆ ಸುಮ್ಮನೆ 700-800 ರೂಪಾಯಿ ಕಟ್ ಮಾಡ್ತಿರ್ತಾರೆ. ಹೌದು ನೋಡೋಣ ಸರ್ ಯಾವ್ದಾದ್ರು. ಜಾಸ್ತಿ ಮಂದಿ ಇದೆ. SBI ಇದೆ, 2 ಐತೆ, 2 ಟ್ರಾನ್ಸಾಕ್ಷನ್ ಐತೆ. ಎಷ್ಟು ಅಮೌಂಟ್ ಕಟ್ಬೇಕಂತ ಸರ್ ಇದು? ಯಾವ್ದು ಕೇಳಿ? ಲೋನ್ ಯಾವ್ದು? 12. ಕಡಿಮೆನೇ ನಿಮಗೆ. ಸಾಕು. ನಮ್ಮ ಫ್ರೆಂಡ್ ಇದ್ದಾರೆ ಸೋಮಳಿ, ಅವ್ರಿಗೂ ಮಾಡಿಸ್ಕೊಡ್ಬೇಕು. ಅವ್ರದ್ದು ನಿಮ್ಗೆ ಮಾಡಿಸ್ಕೊಡಿ. ನಿಮಗೆ ಮಾಡಿಸ್ಮೇಲೆ ಅವ್ರ ನಂಬಿಕೆ ಬರ್ತದೆ, ಮಾಡಿಸ್ಕೊಳ್ಳಿ. ಅದು ಆಫೀಸ್ ಎಲ್ಲಿ ಬರುತ್ತೆ ಅಂದ್ರೆ ಸರ್ ಮೈಸೂರಲ್ಲಿ? ನಮ್ಮ ಒಂದು ಸರಸ್ವತಿ ಟಾಕೀಸ್ ಹತ್ರ ಬರುತ್ತೆ. ಸರಸ್ವತಿ ಟಾಕೀಸ್ ಅಪೋಸಿಟು ಸೆಂಟ್ರಲ್ ಮೌಷನ್ ಫೈನಾನ್ಸ್ ಅಂತ. ಅಲ್ಲಿ ಅಪೋಸಿಟ್ ನಿಂತಿರೋಂತ ಅಲ್ಲೇ ಎದುರುಗಡೆ ಕಾಣ್ತದೆ. ಇನ್ನೊಂದು ಇದೈತೆ ಗೊತ್ತಾ, ಗಾಯತ್ರಿ ಟಾಕೀಸ್ ಮೇನ್ ರೋಡ್ ಆಯ್ತಲ್ಲ, ಮೇನ್ ರೋಡ್, ಡಬಲ್ ರೋಡ್ ಆಯ್ತು. ಡಬಲ್ ರೋಡ್. ಅಲ್ಲಿ ಬಂದ್ಬಿಟ್ಟು ಫೋನ್ ಮಾಡಿದ್ರೆ ರಾಜು ಅಂದ್ಬಿಟ್ಟು ಸರ್ ಬರ್ತಾರೆ. ಇದೆಲ್ಲ ಮಾಡಿಸ್ಕೊಳ್ಳಿ ಸರ್. ಒಂದು ತಿಂಗಳು ಮುಂಚೆಗೂ ಆದರೂ ಪರವಾಗಿಲ್ಲ, ಒಟ್ಟಲ್ಲೇ ಡಾಕ್ಯುಮೆಂಟ್ಸ್ ಆದರೆ ಆಗುತ್ತದೆ. ಸರ್ ಇನ್ನೇನು ಡಾಕ್ಯುಮೆಂಟ್ಸು? ಲೈಸೆನ್ಸ್ ಒಂದು ಬೇಕು. ಲೈಸೆನ್ಸ್ ಒಂದು ಬೇಕು ನಿಮ್ಮದು, ಮತ್ತು ಬ್ಯಾಂಕ್ ಸ್ಟೇಟ್ಮೆಂಟು, ಮತ್ತು ಅಸೆಸ್ಮೆಂಟ್ ಇಲ್ವಾ? ಅಸೆಸ್ಮೆಂಟಾ ಸರ್? ಬೇರೆ ಡಾಕ್ಯುಮೆಂಟ್ ಯಾವುದು? ಅಸೆಸ್ಮೆಂಟ್ ಇಲ್ದಾನೆ ಹೆಂಗೆ ಕೊಡ್ತಾರೆ? ಅಸೆಸ್ಮೆಂಟ್ ಕೇಳಕ್ಕೆ ಅಂದರೆ ಕಂದಾಯ ಕಟ್ಟರೆ ಸ್ಲಿಪ್ ಬೇಕು ಮತ್ತು ಕಂದಾಯ ಕಟ್ಟಿದೆ, ಡಿಮ್ಯಾಂಡ್ ಇದೆ ಸರ್, ಡಿಮ್ಯಾಂಡ್ ಇದೆ. ಈಗ ಬೇಕಿತ್ತು ಸರ್ ಅದು? ಈಗ ಬೇಕೈತೆ ಸರ್ ಅದು? ಇದ್ರೆ ಕೊಟ್ಟಿದ್ರೆ ತಗೊಂಡೋಗ್ಬೋದು. ಜಾಸ್ತಿ ಮಾಡಿಸಿಲ್ಲ. ಇಲ್ಲಾಂದ್ರೆ ಈ ಕಡೆ ಸರ್ ಬರ್ತಾರೆ, ಇನ್ನೊಂದು 3-4 ದಿವಸ ಬಿಟ್ಕೊಂಡು ಒಬ್ರು ಸರ್ ಬರ್ತಾರೆ. ನೀವು ನಮ್ಮ ಮನೆಯವ್ರು ಇಬ್ಬರು ಇರಬೇಕು, ಮತ್ತೆ ಸರ್ ಇನ್ನೊಬ್ರು ಸರ್ ಬರ್ತಾರೆ. ಆದಾಯ ತೋರಿಸ್ಬೇಕು. ನಾನು ಹೇಳಿರ್ತೀನಿ, ತಲೆ ಕಿಡ್ಸ್ಕೊಬೇಡಿ, ನಾನು ಯೂಸ್ ಮಾಡಿ. ಅದೇ ಅದೇ ಸರ್ ಇದು ಇದೇ ಹೇಳುತ್ತಾ ಬಿಸ್ನೆಸ್ಸೇ ಹೇಳ್ತೀನಿ ಅಂದರೆ ತೋರಿಸ್ಬೇಕಲ್ಲ ಅವ್ರಿಗೆ, ಆಯ್ತಲ್ಲ. ಸೌಂಡ್ ಸಿಸ್ಟಮ್ ಎಲ್ಲ ಇದೆ ಇಲ್ಲೇ ಒಳಗೆ ಎಲ್ಲ ಎಲ್ಲ ಆಯ್ತು ಎಲ್ಲ. ಅದೇ ಅಲ್ಲಿ ಮಾಡೋಕ್ಕೆ ನೀವು ಪ್ಲ್ಯಾನ್ ಮಾಡ್ಕೊಂತಾರೆ. ಹೌದು ಸರ್. ಬೇರೆ ಕಡೆ ಎಲ್ಲೆಲ್ಲಿ ತಗೊಂಡಿದ್ರೆ ಕರ್ನಾಟಕ ಜಾಸ್ತಿ ಏನು ತಗೊಂಡಿಲ್ಲ ಸರ್? ಅಲ್ಲಿದ್ರೆ ಇದಾಗುತ್ತಾ? ಏನಿಲ್ಲ ಹೇಳಿದ್ದು. ಅಲ್ಲ BSc ಸರ್, ಅದು ಕ್ಲಿಯರ್ ಮಾಡ್ಬಿಡ್ತೀನಿ. ಏನು ಕ್ಲಿಯರ್ ಮಾಡೋದೇನು ಬೇಡಿ, ನಾನು ಹಂಗೆ ಮಾಡ್ಕೊಳ್ಳೋಣ. ಎಲ್ಲ ಕೇಳ್ಕೊಂಡಿತ್ತು. ಎಷ್ಟು ಕಟ್ತಿದ್ದೀರಾ ತಿಂಗಳಿಗೆ ಇವಾಗ? ಸರ್ ಏನಾದ್ರೆ BSc ಸಲ್ಲಿದ್ದೀವಿ ಸಮಸ್ತ ತಿಂಗಳದ. ನಾವು ಅದು ಕ್ಲಿಯರ್ ಮಾಡ್ಬಿಟ್ಟು ಹಂಗೆ ಕಟ್ಕೊಳ್ಳೋಣ ಅನ್ಕೊಂಡಿದ್ವಿ. ನಾನು ಅದಕ್ಕೆ ಇದೊಂದು ಎಲ್ಲ ಕಡೆ ತಗೊಂಡು ಬಿಡೋಕ್ಕಿಂತ ಸರ್, ಅದೇ ಸರ್ ತಗೊಂಡ್ಬಿಟ್ರೆ ಈಗ ಒಂದು 5 ಲಕ್ಷ 10 ಲಕ್ಷ ಒಂದು ಕಡೆ ತಗೊಂಡ್ಬಿಟ್ರೆ ಇರೋ ಕ್ಲಿಯರ್ ಮಾಡ್ಬಿಟ್ಟು ಇದೊಂದು ಇಟ್ಟು ಈಗ ಎಲ್ಲ ಕಡೆ ತಗೋತೀರಾ. ಈಗ ಒಂದು ಈ ವಾರ ನೆಕ್ಸ್ಟ್ ಇದು ಕಟ್ಬೇಕು, ಆ ವಾರ ನೆಕ್ಸ್ಟ್ ಇದು ಕಟ್ಬೇಕು ಅನ್ನೋದಕ್ಕಿಂತ ತಿಂಗಳಲ್ಲಿ ಒಂದು ದಿವಸ ಕಟ್ಬಿಟ್ಟು ತಿಂಗಳ ಪೂರ್ತಿ ನೆಮ್ಮದಿಯಾಗಿರ್ಬೋದು ಅಂತ ಅಷ್ಟೇ. ಇದು ಜಾಗ ಯಾರ ಹೆಸರಿಂದ ಬಂದಿದೆ ನಿಮಗೆ? ಯಾವುದು ಸರ್? ಅದು ನನ್ನ ಹೆಸರಲ್ಲಿದೆ ಸರ್, ನಮ್ಮ ತಂದೆ ಹೆಸರಲ್ಲಿತ್ತು, ನನ್ನ ಹೆಸರಲ್ಲಿದೆ ಈಗ. ತಂದೆ ಹೆಸರಿಂದ? ಹೌದು ಸರ್. ಅವ್ರು ಬರ್ಕೊಟ್ಟಿದ್ದ ನಿಮಗೆ ಸರ್? ಆ ಥರ ಏನಿಲ್ಲ. ಇಲ್ಲ ಇಲ್ಲ ಸರ್, ಅಂದರೆ ಡೈರೆಕ್ಟ್ ಮಾಡಿರೋದು. ಹೌದು, ನಮ್ಮ ತಂದೆ ಹೆಸರಲ್ಲಿತ್ತು, ನಮ್ಮ ಅಣ್ಣ ತಮ್ಮರ ನಮ್ಮ ಹೆಸ್ರಿಗೆ ಆಗಿದೆ ಡೈರೆಕ್ಟ್. ಟೋಟಲ್ ಎಷ್ಟಾಯ್ತು ಅಲ್ಲಿ ಜಮೀನು ನಿಮ್ಮದು ಸರ್? ಟೋಟಲ್ ಅದು ನನಗೆ ಸರ್, ನೀವು ಎಷ್ಟು ಮಾಡ್ತಿದ್ದೀರಾ ಅಂತ? ನಾವು ಅದು
ನನ್ನ ಅದು ಇದಕ್ಕೆ 7 ಗುಂಟ ಮಾಡಿಸ್ಕೊಂಡಿದ್ದೀನಿ ಸರ್. ಯಾಕಂದರೆ ಒಂದೇ ಸರಿ ಅದು ಇದು ಮಾಡೋದಲ್ಲ. 7 ಗುಂಟ ನಾನು ಮಾಡಿಸ್ಕೊಂಡಿದ್ದೀನಿ. ಮತ್ತು ಅಲ್ಲಿ ಖಾಲಿ ಬೇಸ್ಮೆಂಟ್ ಇದೆಯಲ್ಲ ಸರ್, ಅದು ನನ್ನದೇ. ಅದು ನನ್ನದೇ. ಇದು ನಿಮ್ದೇನಾ? ಅದು ನನ್ನದೇ. ಹೌದು. ಅದನ್ನು ಸೇರಿಸಿ ಈಶ್ವರ್ ಕೊಡ್ತಿರ್ಬೇಕು ನೀವು. ಯಾರು ಮನೆಯೇ ಆಗಬೇಕು ಅಂದ್ಬಿಟ್ಟು ಸರ್ ಪಂಚಾಯತ್ ಮಾಡಿಕೊಡ್ಲಿಲ್ಲ ಅವರು. ಮಾಡಲಿಲ್ಲ ಏನು ಸರ್? ಯಾವುದು ಪಂಚಾಯತ್ ನಿಮ್ಮದು? ನಮ್ಮೂರೇ ಸರ್, ರಾವಪುರ ಪಂಚಾಯತ್ನೇ ಸರ್. ಅವರು ಮನೆನೇ ಆಗಬೇಕು ಅಂದಿದ್ದಕ್ಕೆ ಇಷ್ಟು ಲೇಟ್ ಆಗೋಯ್ತು. ಮನೆ ಪೂರ್ತಿ ಆಗಬೇಕು ಅಂತ ಲೇಟ್ ಆಗೋಯ್ತು. ಜಾಗಿದ್ರೆ ಅವಾಗಲೇ ಮಾಡಿಸ್ಕೊತಿದ್ವಿ 1 ವರ್ಷದಲ್ಲೇ. ಮನೆ ಆಗಲೇಬೇಕು ಅಂದ್ಬಿಟ್ರು ಅವರು. ಸರ್ ಅದೇ ರಾಘವಪುರದಲ್ಲಿತ್ತು ನಂಬರ್ ಮನೆ ಹತ್ರ ಇತ್ತು. ಯಾವತ್ತು ಕಳಿಸ್ಕೊಡ್ತೀರಾ ಸೀಟು? ಹಾಂ ಸರ್, ಊರು ಒಳಗಡೆನೆ ಜಮೀನು ಹತ್ರ ಮನೆ, ಅಂದರೆ ರಸ್ತೆ ಐತೆ, ಅಕ್ಕಪಕ್ಕ ಮನೆಗಳೈತೆ. ಹೌದಾ? ಹಾಂ ಸರಿ ಸರಿ. ಯಾವತ್ತು ಬರ್ತೀರಾ ಮತ್ತೆ? ಯಾವಾಗ ಬರ್ತಾರೆ ಬರ್ತಾರೆ ಇನ್ನೊಂದು 3 ದಿವಸ ಹೇಳವ್ರೆ ಸರ್? ನಾಳೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಅಲ್ಲ, ಅವಾಗ ಹೇಳ್ಬಿಡಿ. ನಮಗೆ ನಾವು 2 ಹೊರಗಡೆ ದಿವಸ ಅಂತ ಗೊತ್ತಾಯ್ತದೆ. ಯಾಕಂದ್ರೆ ನಾವು ನಮಗೆ 2 ಅಲ್ಲಿಗೆ ದಿವಸ ಅಂತ ಹೊರಟೋಗ್ತೀವಿ. ಹೇಳ್ತಾರೆ. ಅವಾಗ ನೀವು ಜೊತೆಗೆ ಇವರು ಬರ್ತಾರೆ, ಸರ್ರು ಬರ್ತಾರೆ. ಇವ್ರು ನಂದನ್ ಅಂತ ಅಂದ್ಬಿಟ್ಟು ಅಲ್ಲೇ ಬರ್ತಾರೆ. ಹೌದು. ನಿಮ್ಗೆ ಡಿಮ್ಯಾಂಡ್ ಅಂದಮೇಲೆ ಇನ್ನೇನು ಸರ್? ಇಸಿ ಡಿಮ್ಯಾಂಡ್ ಇಸಿ ಇಸಿ ಸಿ ಬಿ ಇಲ್ಲ ಅಂದ್ರೆ ನಾನೇ ತೆಗಿಸ್ಕೊತೀನಿ ಅಂತಂದು ಹೇಳ್ಬಿಟ್ಟು ಯಾವ ಪರಿಚಯ ಇದ್ರೆ ನಿಮ್ಮ ಬ್ಲೂ ಬಿಟ್ಟಲ್ಲಿ ತೆಗಿಸ್ಬೇಕು. ಎಲೆಕ್ಷನ್ ಟೈಮ್ ಸ್ವಲ್ಪ ಲೇಟ್ ಈಗ. ಯಾವ ಒಂದೇ ದಿವಸದಲ್ಲಿ ತೆಗಿಸ್ಕೊತೀನಿ. ರೆಡಿ ಮಾಡಿಲ್ಲ. ಹೋಗ್ತಾರೆ ಅದೇ